ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಅಮುಕು ಡುಮುಕು ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಹುಚ್ಚುಚ್ಚಾಗಿ ರೀಲ್ಸ್ ಮಾಡ್ತಿದ್ದ ಅಮುಕು ಡುಮುಕುರವರು ಇವತ್ತು ಸಾವನ್ನಪ್ಪಿದ್ದಾರೆ ಅಂತಲೇ ಹೇಳ್ಬೋದು. ಇವರು ನಿಜವಾಗಿಯೂ ಸಾವನ್ನಪ್ಪಿದ್ದಾರಾ ಅಂತ ಹೇಳೋದಾದ್ರೆ 100% ಇವರು ಸಾವನ್ನಪ್ಪಿಲ್ಲ. ಹೌದು, ನಿನ್ನೆ ಸೂರ್ಯ ಅಣ್ಣ ಅನ್ನೋ ಒಂದು ಫಿಲ್ಮ್ ಪ್ರಮೋಷನ್ಗೆ ಈತನನ್ನು ಕರೆದಿರ್ತಾರೆ. ಈತ ಕೂಡ ಫಿಲ್ಮ್ ಪ್ರಮೋಷನ್ಗೆ ಅಂತಾನೆ ಹೋಗಿರ್ತಾರೆ. ಅಂದ್ರೆ ಇವರೆಲ್ಲ ಮೊದಲಿಗೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ನಟ ಸೂರ್ಯವರು ಮೊದಲೇ ಇವರಿಗೆಲ್ಲ ಸ್ಕ್ರಿಪ್ಟ್ ಬರೆದು ಕೊಟ್ಟಿದ್ದಾರೆ. ಅದರಂತೆಯೇ ಇವರು ಅವರ ಮುಂದೆ ಹೋಗಿ ಪೆಟ್ರೋಲ್ ಕುಡಿಯದಂತೆ, ಅವರು ಉಳಿಸೋ ತರ ನಾಟಕ ಮಾಡಿ ಇವರನ್ನ ಭುಜದ ಮೇಲೆ ಎತ್ತಿಕೊಂಡು ಹೋಗೋದಂತೆ. ಅಬ್ಬಬ್ಬಾ, ಏನ್ ನೋಡ್ತೀರಾ, ಅದು ಫಿಲ್ಮ್ ಪ್ರಮೋಷನ್ ಅಂತಾನೆ ಹೇಳ್ಬೋದು. ಅಥವಾ ನಿಜವಾಗಿಯೂ ಇವರು ಹುಚ್ಚು ಹಿಡಿದಿದ್ಯೋ, ನಿಜವಾಗ್ಲೂ ಹುಚ್ಚುಚ್ಚಾಗಿ ಈ ರೀತಿಯಾಗಿ ಪ್ರಮೋಷನ್ ಮಾಡೋದನ್ನ ನಾನು ಇಲ್ಲಿಯವರೆಗೂ ಎಲ್ಲಿಯೂ ನೋಡಿಲ್ಲ. ತುಂಬಾ ಜನ ಖುಷಿಯಾಗಿ ನಿಜವಾಗಿಯೂ ಅಮುಕು ಡುಮುಕು ಒಟ್ಟೋದ ಅನ್ನೋ ರೀತಿಯೇ ನೀನು ರಿಪ್ ಮತ್ತೆ ಬರಬೇಡ, ಬರೀ ಈ ತರ ಕಮೆಂಟ್ಗಳೇ ಇದ್ವು. ನನಗೆ ಆ ಕಮೆಂಟ್ಗಳೆಲ್ಲ ಓದಾದ್ಮೇಲೆ ನನ್ಗನ್ಸಿದ್ದು ಇಷ್ಟೇ, ನಮ್ಮ ಜನಗಳು ಇವನಿಂದ ಎಷ್ಟು ರೋಸ್ ಹೋಗಿದ್ದಾರೆ ಅಂತ. ಒಬ್ರು ಕೂಡ ಆಯ್ತು ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳೇ ಇಲ್ಲ. ನಿನ್ ಮೊದಲು ತೊಲಗಿದ್ದೇ ಒಳ್ಳೇದಾಯ್ತು ಯಪ್ಪ, ಇನ್ ಮುಂದೆ ಹೆಂಗೋ ಇನ್ಸ್ಟಾಗ್ರಾಮ್ ನೆಮ್ಮದಿಯಾಗಿ ನೋಡ್ಬೋದು. ಬರೀ ಈ ತರ ಕಮೆಂಟ್ಗಳೇ ಇದ್ವು. ಪೆಟ್ರೋಲ್ ಕುಡಿದ ವಿಡಿಯೋ ವೈರಲ್ ಆದ ನಂತರ ಈ ವಿಡಿಯೋ ಬೇರೆ ರೀತಿಯ ತಿರುವು ತೆಗೆದುಕೊಳ್ಳಬಹುದು ಅನ್ನೋ ಕಾರಣಕ್ಕೆ ಈ ವಿಡಿಯೋಗೆ ಅಮುಕು ಡುಮುಕುನೆ ಬಂದು ಕ್ಲಾರಿಟಿ ಕೊಡ್ತಾರೆ. ನಾನು ಕುಡಿದಿದ್ದು ಪೆಟ್ರೋಲ್ ಅಲ್ಲ, ಸೂರ್ಯ ಅಣ್ಣಂಗೆ ಸರ್ಪ್ರೈಸ್ ಕೊಡೋ ರೀತಿ, ಅದೇ ರೀತಿ ಸೂರ್ಯ ಅಣ್ಣನ ಸಿನಿಮಾ ಚೆನ್ನಾಗಿ ಓಡ್ಲಿ, ಪ್ರಮೋಷನ್ ಆಗೋ ರೀತಿ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಆ ರೀತಿ ಮಾಡಿದ್ದು. ನಾನು ಕುಡಿದದ್ದು ಪೆಟ್ರೋಲ್ ಅಲ್ಲ, ಪೆಟ್ರೋಲ್ ಒಳಗಡೆ ಇದ್ದಿದ್ದು ಜೀರಾ ಬಿಂದು, ಅಂದರೆ ಬಿಂದು ಜೀರಾ ಅನ್ನೋ ಒಂದು ಜ್ಯೂಸು, ಅದೇ ರೀತಿ ಅದರೊಳಗಡೆ ಸ್ವಲ್ಪ ಹನಿ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಪೆಟ್ರೋಲ್ ಅನ್ನೋ ರೀತಿ ಸೂರ್ಯಣ್ಣಂಗೆ ಎದುರಿಸಿದ್ವಿ. ಸೂರ್ಯಣ್ಣ ನಿಜವಾಗಿಯೂ ಅದನ್ನು ಸೀರಿಯಸ್ ಆಗಿ ನಾನು ಪೆಟ್ರೋಲ್ ಕುಡಿದ್ಬಿಟ್ಟೆ ಅನ್ನೋ ರೀತಿ ಒತ್ಕೊಂಡೋದ್ರು ಅಷ್ಟೇ. ಇದೆಲ್ಲ ಮೊದಲೆಯೇ ಪ್ಲಾನ್ ಆಗಿತ್ತು ಅಂತ ಅಮುಕು ಡುಮುಕು ಅವರವರು ಬಂದು ಇದಕ್ಕೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ. ಆದ ನಂತರ ನಮ್ಮ ಜನಗಳ ಕಮೆಂಟ್ ಇನ್ನೂ ಅತ್ಯದ್ಭುತವಾಗಿದ್ವು. ಅದೇನಂದ್ರೆ, ಅಯ್ಯೋ ಇನ್ನೂ ನಮಗೆ ಇನ್ಸ್ಟಾಗ್ರಾಮ್ನಿಂದ ನೆಮ್ಮದಿನೇ ಸಿಗ್ಲಿಲ್ವಾ, ಈ ನನ್ನ ಮಕ್ಕಳು ಸತ್ತೋದ ಅಂದ್ಕೊಂಡು ನೆಮ್ಮದಿಯಾಗಿದ್ವಿ, ಮತ್ತೆ ಬಂದ್ರು ಗುರು ಅಂತ ಎಲ್ಲ ಕಮೆಂಟ್ ಮಾಡಿದ್ರು. ಈತ ಯಾವಾಗಲೂ ಹೇಳ್ತಾ ಇರ್ತಾನೆ ಅಮುಕು ಡುಮುಕು ಅನ್ನೋದು ನನ್ನ ಡೈಲಾಗ್. ಈತ ಫೇಮಸ್ ಆಗಿದ್ದೆ ಆ ಡೈಲಾಗ್ ಇಂದ ಕೂಡ. ಅದಲ್ಲದೆ ಇದು ಅಮುಕು ಡುಮುಕು ಅನ್ನೋದು ಇವನ ಡೈಲಾಗ್ ಅಲ್ವೇ ಅಲ್ಲ. ಮೊದಲಿಗೆ ಇದು ತಮಿಳಿನ ಒಬ್ಬ ಹುಡುಗನ ಡೈಲಾಗ್. ಆತ ವಿಜಯ್ ಸರ್ ರವರ ಸಿನಿಮಾ ನೋಡಿ ಅಮುಕು ಡುಮುಕು ಅಮಾಲ್ ಡುಮಾಲ್ ಅಂತ ಒಂದು ಡೈಲಾಗ್ ಬಿಡ್ತಾನೆ. ಅದು ಎಲ್ಲಾ ಕಡೆ ಫೇಮಸ್ ಆಗುತ್ತೆ. ಅದೇ ರೀತಿ ಅದ್ರ ಮೇಲೆ ಒಂದು ಸಾಂಗ್ ಕೂಡ ಬರುತ್ತೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇವನೇ ಹೊಡೆದ, ಅದು ಇವನ್ ಸ್ವಂತ ಡೈಲಾಗ್ ಅಂತ ಎಲ್ಲರೂ ನಂಬ್ಕೊಂಡಿದ್ದಾರೆ. ನನಗೆ ಒಂದ್ ಅರ್ಥ ಆಗಲ್ಲ, ನಮ್ಮ ಜನಗಳು ಬರೀ ಇಂಥವ್ರನ್ನೇ ಬೆಳೆಸ್ತಾರಲ್ಲ, ಅಲ್ಲ ಸಿನಿಮಾ ಪ್ರಮೋಷನ್ಗೂ ಕೂಡ ಬರೀ ಇಂಥವ್ರನ್ನೇ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಅಥವಾ ತುಂಬ ಚೆನ್ನಾಗಿ ಕಂಟೆಂಟ್ ಕೊಡೋರು ಕೂಡ ಇದ್ದಾರೆ. ಅವರನ್ನೆಲ್ಲರನ್ನೂ ಬಿಟ್ಟು ಅಂಗಡಿ ಪ್ರಮೋಷನ್ ಇರ್ಬೋದು, ಸಿನಿಮಾ ಪ್ರಮೋಷನ್ ಇರ್ಬೋದು, ತುಂಬ ಪ್ರಮೋಷನ್ಗಳಿಗೆ ಈ ಥರದವ್ರನ್ನೇ ಕರೀತಾರೆ. ಬಟ್ ಯಾಕೆ ಅಂತ ಗೊತ್ತಿಲ್ಲ, ಹುಚ್ಚುಚ್ಚೋಗಿ ಆಡೋದನ್ನ ನಮ್ಮ ಜನಗಳನ್ನ ನೋಡಿ ಅವ್ರು ಕೆಟ್ಟು ಕಮೆಂಟೇ ಮಾಡಲಿ, ಒಂದು ಕಡೆ ಎಲ್ಲೋ ಪಬ್ಲಿಸಿಟಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇವ್ರನ್ನ ಕರೀತಾರೆ ಅಂತ ನನಗನ್ಸುತ್ತೆ. ಈಗಲೂ ಕೂಡ ಅದೇ ಆಗಿದ್ದು. ಈತ ಪೆಟ್ರೋಲ್ ಕುಡಿಯೋ ಥರ ನಾಟಕ ಮಾಡ್ದ, ಸೂರ್ಯಣ್ಣ ಎತ್ಕೊಂಡೋಗೋ ರೀತಿ ಆ್ಯಕ್ಟಿಂಗ್ ಮಾಡಿದ್ರು. ಸೊ ಇಲ್ಲಿ ಅವರ ಸೂರ್ಯ ಅಣ್ಣ ಅನ್ನೋ ಒಂದು ಸಿನಿಮಾ ಪ್ರಮೋಷನ್ ಆಯಿತು ಅಂತ ಇವ್ರು ತಿಳ್ಕೊಂಡಿದ್ದಾರೆ. 100% ಗೊತ್ತಿಲ್ಲ ನಮ್ಮ ಜನಗಳು ಹೋಗಿ ನೋಡ್ತಾರೆ ಅಥವಾ ನೋಡಲ್ಲ ಅಂತ. ಬಟ್ ಅಲ್ಲೊಂದು ಪ್ರಮೋಷನ್ ಆಯಿತು, ಜಾಸ್ತಿ ಜನ ನೋಡಿದ್ರು, ವೈರಲ್ ಆಯಿತು ಆ ವಿಡಿಯೋ. ಒಟ್ಟಿನಲ್ಲಿ ಅಮುಕು ಡುಮುಕು ಪೆಟ್ರೋಲ್ ಕುಡ್ದ ಅಂತ ವೈರಲ್ ಆಯಿತು, ಅವ್ನು ಸತ್ತೋದ ಅಂತ ಕೂಡ ವೈರಲ್ ಆಯಿತು. ಸೊ ಅವ್ನು ಸತ್ತಿಲ್ಲ, ಇನ್ನೂ ಬದುಕಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.